ಇನ್ನು ಎಲೆಕ್ಟ್ರಾನಿಕ್ ಸಿಟಿ ಹಳದಿ ಮಾರ್ಗಕ್ಕೆ ಕಾಂಗ್ರೆಸ್ ಕೂಡ ಆಗ್ರಹಿಸ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಶಾಂತಿನಗರದ ಬಿಎಂಆರ್ಸಿ ಕಚೇರಿಯ ಎದುರು ಕಾಂಗ್ರೆಸ್ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ತಾಂತ್ರಿಕ ಆಡಳಿತಾತ್ಮಕ ಅನುಮತಿಯನ್ನು ಪೂರ್ಣಗೊಳಿಸಿ ಮೆಟ್ರೋ ಬೋಗಿಗಳ ತುರ್ತು ಸರಬರಾಜನ್ನ ತ್ವರಿತಗೊಳಿಸಿ, ಇದೇ ಕಾರಣದಿಂದಾಗಿ ಡಿಲೇ ಆಗ್ತಾ ಇದೆ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಒತ್ತಾಯವನ್ನ ಮಾಡಿದ್ದಾರೆ. ಒಂದು ಕಡೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈಗ ಕಾಂಗ್ರೆಸ್ ಕೇಂದ್ರ ಸರ್ಕಾರ ಇದಕ್ಕೆ ತಡ ಆಗೋದಕ್ಕೆ ಕೇಂದ್ರ ಸರ್ಕಾರ ಹೊಣೆ ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ತಾಂತ್ರಿಕ ಹಾಗೂ ಆಡಳಿತಾತ್ಮಕ ಅನುಮತಿಯನ್ನ ಪೂರ್ಣಗೊಳಿಸಿ ಮೆಟ್ರೋ ಬೋಗಿಗಳ ಸರಬರಾಜನ್ನ ತುರ್ತಾಗಿ ತ್ವರಿತಗೊಳಿಸಿ ಅಂತ ಹೇಳಿದ್ದಾರೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಎರಡು ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಕಾರಣ ಒಂದೇ, ಮೆಟ್ರೋ ಹಳದಿ ಲೇನ್ಗೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಒಂದು ಕಡೆಯಲ್ಲಿ ಬಿಜೆಪಿ ರಾಜ್ಯ ಸರ್ಕಾರ ಹಾಗೂ ಬಿಎಂಆರ್ಸಿಎಲ್ ನಿಲುವನ್ನು ವಿರೋಧಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಶೀಘ್ರದಲ್ಲೇ ಹಳದಿ ಲೇನ್ಗೆ ಚಾಲನೆಯನ್ನ ಕೊಡಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ಕಾರಣದಿಂದಾಗಿ ಈ ಒಂದು ಮೆಟ್ರೋ ಹಳದಿ ಲೇನ್ ಓಡಾಟ ಇನ್ನೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ತಾಂತ್ರಿಕ ಹಾಗೂ ಆಡಳಿತಾತ್ಮಕ ಅನುಮತಿಯನ್ನು ಬೇಗನೆ ಪೂರ್ಣಗೊಳಿಸಬೇಕು, ಜೊತೆಗೆ ಮೆಟ್ರೋ ಬೋಗಿಗಳ ಸರಬರಾಜನ್ನು ಕೂಡ ತುರ್ತಾಗಿ ಆಗಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಒತ್ತಾಯವನ್ನು ಮಾಡಿದ್ದಾರೆ. ನಮ್ಮ ಮೆಟ್ರೋ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ರೋಡು ಮತ್ತು ಬನ್ನೇರುಘಟ್ಟ ರೋಡು, ಹಳದಿ ಮಾರ್ಗ ಮತ್ತು ಗುಲಾಬಿ ಮಾರ್ಗ ಎರಡೂ ಸಹ ತಡವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಕೂಡಲೇ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರದವರು ಕ್ರಮ ಕೈಗೊಳ್ಕೋಬೇಕು. ಆಮೇಲೆ ವ್ಯವಸ್ಥಾಪಕರು ಮೆಟ್ರೋದವರು ಸಹ ಇದು ಬೇಗನೆ ಕೆಲಸ ಮಾಡಬೇಕು ಅಂತ ನಾವು ಮನವಿ ಮಾಡೋದಕ್ಕೆ ಬಂದಿದ್ದೀವಿ. ಇವತ್ತು ಈಗ ಆಗಸ್ಟ್ 15 ಒಳಗಡೆ ರೆಡಿ ಮಾಡ್ತೀವಿ ಅಂತ ಹೇಳಿ ನಮಗೆ ಮಾತು ಕೊಟ್ಟಿದ್ದಾರೆ. ಆಮೇಲೆ ಇದು ಕಾಂಗ್ರೆಸ್ ವೈಫಲ್ಯ ಅಂತ ಬಿಂಬಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಇದು ಖಂಡಿತ ಇದು ಕೇಂದ್ರ ಸರ್ಕಾರದ ಯೋಜನೆ. ಕೇಂದ್ರ ಸರ್ಕಾರನೇ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಸ್ತಿಕ್, ಕಾರಣ ಒಂದೇ, ಆದರೆ ಎರಡೂ ಪಕ್ಷಗಳು ಕೂಡ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಬಿಜೆಪಿ ಕಾಂಗ್ರೆಸ್ ಅನ್ನ ಬೊಟ್ಟು ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಕೇಂದ್ರ ಸರ್ಕಾರವನ್ನು ಬೊಟ್ಟು ಮಾಡಿಕೊಂಡು ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಆದರೆ ಜನರಿಗೆ ಮಾತ್ರ ಮೆಟ್ರೋ ಲೈನ್ನ ಪ್ರಯೋಜನ ಇನ್ನೂ ಕೂಡ ಸಿಗ್ತಾ ಇಲ್ಲ, ಎಲ್ಲೋ ಇಲ್ಲ ಅನ್ನುವಂಥದ್ದಂತೂ ಬಹಳಷ್ಟು ಸ್ಪಷ್ಟ. ಏನ್ ಬೆಳವಣಿಗೆ ಆಗ್ತಾ ಇದೆ? ಮಧುಕರ್, ಈಗಾಗಲೇ ಎರಡೂ ಪಕ್ಷಗಳು ಕೂಡ ಒಂದೇ ಕಾರಣವನ್ನು ಕೊಟ್ಟು ಈಗಾಗಲೇ ಪ್ರತಿಭಟನೆಯನ್ನು ನಡೆಸಿವೆ, ಮನವಿಯನ್ನು ಸಲ್ಲಿಸಿದೆ. ಎರಡೂ ಪಕ್ಷಗಳ ಬೇಡಿಕೆ ಕೂಡ ಒಂದೇ ಆಗಿತ್ತು. BMRCL ಯೆಲ್ಲೋ ಲೈನ್ ಏನಿದೆ, ಆರ್ ವಿ ಕಾಲೇಜ್ ಏನಿದೆ ಅಲ್ಲಿಂದ ಶುರುವಾದಂತಹ ಮೆಟ್ರೋ ಏನಿದೆ ಅಲ್ಲಿಂದ ಬೊಮ್ಮಸಂದ್ರದವರೆಗೂ ಕೂಡ ಇರುವಂಥ ಎಲೆಕ್ಟ್ರಾನಿಕ್ ಸಿಟಿಯ ಈ ಒಂದು ಮೆಟ್ರೋ ಏನಿದೆ ಅಲ್ಲಿವರೆಗೂ ಕೂಡ ಶುರುವಾಗುವಂಥ ಯೆಲ್ಲೋ ಲೈನ್ ಸಾಕಷ್ಟು ಟ್ರಾಫಿಕನ್ನು ಉಂಟು ಮಾಡ್ತಿದೆ. ಪ್ರತಿದಿನ ಜನರಿಗೆ ಸಾಕಷ್ಟು ತೊಂದರೆಗಳನ್ನು ಕೊಡ್ತಾ ಇದೆ. ಆ ಮಾರ್ಗಗಳಲ್ಲಿ, ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗಗಳಲ್ಲಿ ನೋಡ್ತಾ ಹೋದರೆ ಪ್ರತಿದಿನ ಸಾಕಷ್ಟು ಗಂಟೆಗಳ ಕಾಲ ಈ ಒಂದು ಟ್ರಾಫಿಕ್ನಲ್ಲಿ ಸಮಯವನ್ನು ಕಳೆಯುವಂಥ ಸ್ಥಿತಿಯಲ್ಲಿ ಸದ್ಯ ನಾಗರಿಕರಿದ್ದಾರೆ. ಈ ಕಾರಣಕ್ಕೋಸ್ಕರ ಹಳದಿ ಲೈನ್ ಏನಿದೆ ಇದನ್ನು ಆದಷ್ಟು ಬೇಗ ಓಪನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎರಡೂ ಪಕ್ಷಗಳು ಕೂಡ ಸದ್ಯಕ್ಕೆ ಪ್ರತಿಭಟನೆಯನ್ನು ಮಾಡಿದೆ. ಇದರಲ್ಲಿ ಪ್ರತಿಭಟನೆಯಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು, ಇಲ್ಲಿ ಕಾಂಗ್ರೆಸ್ ಕೇಂದ್ರ ಸರ್ಕಾರವನ್ನು ದೂರಿದ್ರೆ ಬಿಜೆಪಿಯವರು ರಾಜ್ಯ ಸರ್ಕಾರವನ್ನು ದೂರ್ತಾ ಇದ್ದಾರೆ. ಆದರೆ ಮುಖ್ಯವಾಗಿ ಈ ಯೆಲ್ಲೋ ಲೈನ್ ಏನಿದೆ, ಈ ಯೆಲ್ಲೋ ಲೈನಿಗೆ ಬೇಕಾಗಿರುವಂಥದ್ದು ರೈಲುಗಳ ಸರಬರಾಜು. ಈಗಾಗಲೇ ಎಲ್ಲ ಮೆಟ್ರೋ ಸ್ಟೇಷನ್ಗಳು ಕೂಡ ಕಂಪ್ಲೀಟ್ ಆಗಿದೆ, ಕನ್ಸ್ಟ್ರಕ್ಷನ್ ವರ್ಕ್ ಕಂಪ್ಲೀಟ್ ಆಗಿದೆ. ಆದರೆ ರೈಲುಗಳು ಅಲ್ಲಿಗೆ ಬಂದಿಲ್ಲ, ರೈಲು ಸೇವೆಯನ್ನು ಒದಗಿಸೋದಕ್ಕೆ ರೈಲುಗಳು ಬಂದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈಗಾಗಲೇ ಇದು ಡಿಲೇ ಆಗಿರುವಂಥದ್ದು. ಇನ್ನು ಸೆಪ್ಟೆಂಬರ್ 2026 ಹೊತ್ತಿಗೆ ಸಂಪೂರ್ಣವಾಗಿ 15 ರೈಲುಗಳನ್ನು ಈ ಒಂದು ಮೆಟ್ರೋ ಸ್ಟೇಷನ್ಗೆ ಕೊಡ್ತೀವಿ ಅಂತ ಹೇಳಿ ಈ ಪಶ್ಚಿಮ ಬಂಗಾಳದ ಮೂಲದ ಒಂದು ಕಂಪನಿ ಏನಿದೆ, ಈ ಟೆಂಡರ್ ಅನ್ನು ತಗೊಂಡಿರುವಂಥ ಕಂಪನಿ ಈಗಾಗಲೇ ಭರವಸೆಯನ್ನು ಕೊಟ್ಟಿದೆ. ಆದರೆ ಈಗಾಗಲೇ ಈ ಸಾಕಷ್ಟು ಒತ್ತಡ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈ ಮೆಟ್ರೋ ಸ್ಟೇಷನ್ಗಳಿಗೆ ಬದಲಿಯಾಗಿ ಒಂದಿಷ್ಟು ರೈಲುಗಳನ್ನು, ಮೊದಲಿಗೆ 5 ರೈಲುಗಳನ್ನು ನಾವು ಆಗಸ್ಟ್ 15 ಒಳಗಡೆ ಓಡಿಸ್ತೀವಿ ಅನ್ನುವಂಥ ಭರವಸೆಯನ್ನು ಈಗ ಮಹೇಶ್ವರ ರಾವ್ ಅವರು ಕೊಟ್ಟಿರುವಂಥದ್ದು. ಈ ಒಂದು ಭರವಸೆ ಸಿಕ್ಕಂತ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಪ್ರತಿಭಟನೆಯನ್ನು ಅರ್ಧಕ್ಕೆ ಕೈ
ಬಿಡಲಾಗಿದೆ. ಜೊತೆಗೆ ಪ್ರತಿಭಟನೆಯನ್ನು ಮುಗಿಸಿ ಒಂದು ಎಚ್ಚರಿಕೆಯೊಂದಿಗೆ ಈಗಾಗಲೇ ಪ್ರತಿಭಟನೆಯನ್ನು ಕೈ ಬಿಟ್ಟಿದ್ದಾರೆ. ಅದು ಏನು ಅಂತ ಹೇಳಿದ್ರೆ ಮುಂದಿನ ಆಗಸ್ಟ್ 15ರ ಒಳಗೆ ಏನಾದರೂ ಒಂದು ವೇಳೆ ಈ ಮೆಟ್ರೋವನ್ನು ಓಪನ್ ಮಾಡದೇ ಹೋದ್ರಿ ಅಂತ ಅಂದರೆ, ಮೆಟ್ರೋ ಸ್ಟೇಷನ್ಗಳು ಓಪನ್ ಆಗಲಿಲ್ಲ ಅಥವಾ ಜನರ ಬಳಕೆಗೆ, ಸಾರ್ವಜನಿಕ ಬಳಕೆಗೆ ಮೆಟ್ರೋಗಳು ತೆರೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಪ್ರತಿ ಮೆಟ್ರೋ ನಿಲ್ದಾಣಗಳಲ್ಲಿ ಈಗಾಗಲೇ 15 ಸ್ಟೇಷನ್ಗಳೇನಿದೆ 15 ಸ್ಟೇಷನ್ಗಳಲ್ಲೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಈಗಾಗಲೇ ತೇಜಸ್ವಿ ಸೂರ್ಯ ಅವರು ಕೊಟ್ಟಿದ್ದಾರೆ. ಜೊತೆಗೆ ಈ ಬೊಮ್ಮಸಂದ್ರ ಟು RV ಏನಿದೆ ಇಲ್ಲಿವರೆಗೂ ಕೂಡ ಇರುವಂಥ ಮೆಟ್ರೋ ನಿಲ್ದಾಣದವರೆಗೂ ಕೂಡ ಇರುವಂತಹ ಸಮಸ್ಯೆಗಳು, ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ವಿ. ಆ ಒಂದು ಸಮಸ್ಯೆಗಳನ್ನು ಕೂಡ ಇವತ್ತು ಪ್ರತಿಭಟನೆ ಮುಖಾಂತರವಾಗಿ BMRCL MDಗೆ ಒಂದು ಮನವಿ ಕೊಡುವಂಥ ಪ್ರಯತ್ನವೂ ಕೂಡ ಆಯಿತು. ಜೊತೆಗೆ ಮೆಟ್ರೋ ರೇಟ್, ಇತ್ತೀಚೆಗೆ ಮೆಟ್ರೋ ರೇಟ್ ಕೂಡ ಹೈಕ್ ಆಗಿತ್ತು. ಈ ಮೆಟ್ರೋ ರೇಟ್ ಹೈಕ್ ವಿಚಾರಕ್ಕೆ ಸಾಕಷ್ಟು ಆ ರೇಟನ್ನು ಯಾಕೆ ಹೈಕ್ ಮಾಡಿದ್ರು ಅನ್ನುವಂಥ ವಿಚಾರಕ್ಕೂ ಕೂಡ ಯಾವುದೇ ರೀತಿಯಾದಂಥ ಸ್ಪಷ್ಟವಾದಂತಹ ಮಾಹಿತಿಯನ್ನು ಇಲ್ಲಿವರೆಗೂ BMRCL ಅದನ್ನು ಸಾರ್ವಜನಿಕರಿಗೆ ಕೊಟ್ಟಿರಲಿಲ್ಲ. ಇದನ್ನು ಕೂಡ ಆದಷ್ಟು ಶೀಘ್ರವಾಗಿ ಕೊಡಬೇಕು ಅನ್ನುವಂಥದ್ದು. ಜೊತೆಗೆ ಪಿಂಕ್ ಲೈನ್, ಈಗಾಗಲೇ ಟನೆಲ್ ರೋಡನ್ನು ಅದೇ ಮಾರ್ಗದಲ್ಲಿ, ಪಿಂಕ್ ಲೈನ್ನ ಮಾರ್ಗದಲ್ಲೇ ಟನೆಲ್ ರೋಡ್ ಕೂಡ ರಾಜ್ಯ ಸರ್ಕಾರ ಒಂದಿಷ್ಟು ಕೋಟಿಗಳ ಪ್ರಾಜೆಕ್ಟ್ ಆಗಿ ಅದನ್ನು ಘೋಷಣೆ ಮಾಡಿದೆ. ಸೇಮ್ ಲೈನಲ್ಲಿ ಟನೆಲ್ ರೋಡ್ನಲ್ಲಿ ಪಿಂಕ್ ಲೈನ್ ಕೂಡ ಬರೋದ್ರಿಂದ ಎರಡೂ ಮೆಟ್ರೋ ಸ್ಟೇಷನ್ ಜೊತೆಗೆ ಟನೆಲ್ ರೋಡ್ ಇವೆರಡೂ ಕೂಡ ಕಾಂಪ್ಲಿಕೇಟೆಡ್ ಆಗುತ್ತೆ. ಜೊತೆಗೆ ಎರಡೂ ಕೂಡ ಒಂದೇ ಭಾಗದಲ್ಲಿ ಬರೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗುತ್ತೆ ಅನ್ನುವಂಥದ್ದು. ಜೊತೆಗೆ ಅದಕ್ಕೂ ಕೂಡ ಒಂದಿಷ್ಟು ಸ್ಪಷ್ಟೀಕರಣವನ್ನು ಕೇಳಿ ಈಗಾಗಲೇ ಮನವಿಯನ್ನು ಸಲ್ಲಿಸಲಾಗಿದೆ. ಸದ್ಯ ನಮಗೆಲ್ಲರಿಗೂ ಕೂಡ ಬೇಕಾಗಿರುವಂಥದ್ದು ಹಳದಿ ಲೈನ್. ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ನೋಡ್ತಾ ಹೋದರೆ ಸಾಕಷ್ಟು ಟ್ರಾಫಿಕ್ ಜಾಮನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ತಕ್ಷಣಕ್ಕೆ ಬೇಕಾಗಿರುವಂಥದ್ದು ಹಳದಿ ಲೈನ್. ಆ ಒಂದು ಹಳದಿ ಲೈನನ್ನು ಆದಷ್ಟು ಶೀಘ್ರವಾಗಿ ಓಪನ್ ಮಾಡಿ ಅನ್ನುವಂಥದ್ದು ಕೂಡ ಇವತ್ತಿನ ಬೇಡಿಕೆಯಾಗಿತ್ತು. ಜೊತೆಗೆ ತುಮಕೂರು ಹಾಗೂ ಹೊರಭಾಗದಲ್ಲಿ, ನಗರದ ಹೊರಭಾಗಗಳಿಗೂ ಕೂಡ ಕನೆಕ್ಷನ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಮೆಟ್ರೋ ನಿಲ್ದಾಣಗಳಿಗೆ ಬೇಡಿಕೆಯನ್ನು ನೀಡಲಾಗಿತ್ತು. ಜೊತೆಗೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಮೊದಲು ನಗರದ ಒಳಭಾಗದಲ್ಲಿ ಮೆಟ್ರೋವನ್ನು ಮಾಡಿರುವಂಥ ಮೆಟ್ರೋ ಸ್ಟೇಷನ್ಗಳಲ್ಲಿ ಮೊದಲು ರೈಲುಗಳನ್ನು ಓಡಿಸಿ ಅನ್ನುವಂಥ ಮನವಿಯನ್ನು ಸದ್ಯಕ್ಕೆ ಕೊಡಲಾಗಿದೆ. ಆಗಸ್ಟ್ 15ರ ಒಳಗಡೆ ನಾವು ಮೆಟ್ರೋವನ್ನು ಓಡಿಸ್ತೀವಿ ಅನ್ನುವಂಥ ಭರವಸೆಯನ್ನು ಸದ್ಯಕ್ಕೆ MD ಕೊಟ್ಟಿದ್ದಾರೆ. ಈ ಭರವಸೆ ಎಷ್ಟರ ಮಟ್ಟಿಗೆ ಈಡೇರುತ್ತೆ ಅನ್ನುವಂಥದ್ದು ನಾವು ಇನ್ನು ಕಾದು ನೋಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಸ್ವಸ್ತಿಕ್ ಡೀಟೇಲ್ಸ್ಗೆ. ತಗೊಂಡ್ಬಿಟ್ಟು ನಾವು ಚಾಲನೆ ಕೊಡ್ಬೋದು. ಆ ದಿಕ್ಕಿಂದ ವಿ ಆರ್ ಟೆಂಟೇಟಿವ್ಲಿ ಟಾರ್ಗೆಟಿಂಗ್ ಸಮ್ ಟೈಮ್ ಇನ್ ದ ಮಂತ್ ಆಫ್ ಆಗಸ್ಟ್ ಒಳಗೆ, ನಾವು 15th ಒಳಗೆ ನಾವು ಮುಗಿಸ್ಬೋದು. ಇದೆಲ್ಲ ರೆಗ್ಯುಲೇಟರಿ ಕ್ಲಿಯರೆನ್ಸಸ್ ಮುಗಿಸಿದ್ರೆ ಬಿಫೋರ್ ಅಟ್ಲೀಸ್ಟ್ ಒಂದು ತಿಂಗಳು ಟೈಮ್ ಕೊಡ್ತೀವಿ ಅಂತ ಹೇಳಿ ಆ ಆಧಾರದ ಮೇಲೆ ಬಿಫೋರ್ ಆಗಸ್ಟ್ 15th ನಾವು ಚಾಲನೆ ಮಾಡ್ಬೋದು ಅಂತ ಹೇಳಿ ನಮಗೆ ಭಾಳಷ್ಟು ಕಾನ್ಫಿಡೆನ್ಸ್ ಇದೆ. ನಾವು ಏನೋ ನಮ್ಮ 3 ಟ್ರೈನ್ ಜೊತೆಗೆ ನಾವು ಚಾಲು ಮಾಡ್ಬೋದು. ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.